ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರದ ಎಸ್ಡಿವಿಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ದೀಪ ಬೆಳಗಿಸಿ ನರ್ಸಿಂಗ್ ವೃತ್ತಿ ಕುರಿತು ಪ್ರಮಾಣ ವಚನ ಸ್ವೀಕಾರ. ಸಂಕೇಶ್ವರ ಪಟ್ಟಣದ ಎಸ್ಡಿವಿಎಸ್ ಸಂಘದ ಸಭಾಭವನದಲ್ಲಿ ಜರುಗಿದ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಡಾಕ್ಟರ್ ಪ್ರಕಾಶ್ ಸಿದ್ದಾಪುರ್ ಹಾಗೂ ಡಾಕ್ಟರ್ ರವಿ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನರ್ಸಿಂಗ್ ವೃತ್ತಿ ಪ್ರತಿಜ್ಞಾ ವಿಧಿ ಪ್ರಮಾಣ ವಚನ ಉದಯಾರಂಭ ಕಾರ್ಯಕ್ರಮವನ್ನ ಮಾಜಿ ಸಚಿವ ಶಿಕ್ಷಣ ಪ್ರೇಮಿ ಎಬಿ ಪಾಟೀಲ್ ಹಾಗೂ ಡಾಕ್ಟರ್ ರವಿ ಪಾಟೀಲ್ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಸಂಕೇಶ್ವರದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಉದಯಾರಂಭ ಸಮಾರಂಭ ಗೌರವ ಮತ್ತು ಸ್ಫೂರ್ತಿಯಿಂದ ಉದಯೋನ್ಮುಖ ದಾದಿಯರ ಪ್ರಮಾಣ ವಚನದಲ್ಲಿ ನಿರ್ಣಾಯಕ ಮೈಲುಗಲ್ಲು ಆತ್ಮವನ್ನು ಕುಲುಕುವ ಪ್ರಾರ್ಥನೆ ಗೀತೆ. ವೇಳೆ ಡಾಕ್ಟರ್ ರವಿ ಪಾಟೀಲ್, ಶಿಕ್ಷಣ ಪ್ರೇಮಿ ಎಬಿ ಪಾಟೀಲ್ ಹಾಗೂ ಡಾಕ್ಟರ್ ಪ್ರಕಾಶ್ ಸಿದ್ದಾಪುರ್ ಮಾತನಾಡಿ ಆರೋಗ್ಯ ಸೇವೆಯಲ್ಲಿ ದಾದಿಯರ ನಿರ್ಣಾಯಕ ಪಾತ್ರ, ಅವರ ಆರೋಗ್ಯ ಸೇವೆ ವೃತ್ತಿಪರರಲ್ಲಿ ರೋಗಿಗಳ ಆರೈಕೆಯಲ್ಲಿ ಹೆಚ್ಚಾಗಿ ಮುಂಚೂಣಿಯಲ್ಲಿರುತ್ತಾರೆ. ನರ್ಸಿಂಗ್ ವೃತ್ತಿಯ ಉದಾತ್ತ ಸದ್ಗುಣಗಳನ್ನು ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ಸಮಗ್ರತೆ, ಸಹಾನುಭೂತಿ ಮತ್ತು ವೃತ್ತಿ ಕೊರತೆಯನ್ನು ಎತ್ತಿ ಹಿಡಿಯಲು ಪ್ರೋತ್ಸಾಹಿಸಿದರು. ವಿದ್ಯಾರ್ಥಿಗಳು ದೀಪ ಬೆಳಗಿಸುವ ಮೂಲಕ ಸಮಾರಂಭಕ್ಕೆ ಚಾಲನೆ. ಈ ಸಂದರ್ಭದಲ್ಲಿ ಎಸ್ಡಿವಿಎಸ್ ಸಂಘದ ಅಧ್ಯಕ್ಷ ಎಬಿ ಪಾಟೀಲ್, ಡಾಕ್ಟರ್ ರವಿ ಪಾಟೀಲ್, ಡಾಕ್ಟರ್ ಪ್ರಕಾಶ್ ಸಿದ್ದಾಪುರ್, ಡಾಕ್ಟರ್ ಸಂತೋಷ್ ಇಂಡಿ, ಆಡಳಿತಾಧಿಕಾರಿ ಬಿಎ ಪೂಜಾರಿ, ಪ್ರಾಚಾರ್ಯ ಶಿವನಾ ನಾಗನೂರ್ ಸೇರಿದಂತೆ ಎಸ್ಡಿವಿಎಸ್ ಸಂಘದ ಎಲ್ಲ ಪ್ರಾಧ್ಯಾಪಕರು, ಪ್ರಾಂಶುಪಾಲರು, ವಿದ್ಯಾರ್ಥಿಗಳು, ಪಾಲಕರು ಪಾಲ್ಗೊಂಡಿದ್ದರು. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. ಎಷ್ಟೋ ವರ್ಷಗಳ ನಂತರ ಮಕ್ಕಳಿಗೆ ನಾವು ದೊಡ್ಡವರು ಮಾಡಿದ್ಮೇಲೆ ಅವರು ಒಂದು ಹಂತಕ್ಕೆ ಬಂದು ಮುಟ್ಟಿದಾಗ ತಂದೆ ತಾಯಿಗಳು ಬಹಳ ಖುಷಿ ಆಗ್ತೈತಿ. ಇದು ಫೀಲಿಂಗ್ ನನಗೂ ಆಗಿತ್ತು. 18 ವರ್ಷ ತನಕ ಮಕ್ಕಳು ಎಲ್ಲಿ ಕೊಡ್ತಾರೋ ಎಲ್ಲಿಲ್ಲೋ ಅಂತ ಹೇಳಿ ತಂದೆ ತಾಯಿಗೆ ಬಹಳ ಒಂಥರ ಚಿಂತೆ ಇರ್ತೈತಿ. ಎಷ್ಟ ಮಕ್ಕಳು ಶಾಣೆ ಆದಾದ್ರೂ ತಂದೆ ತಾಯಿಗಳೊಳಗೆ ಒಂದು ಆಶಾ ಇದ್ದೇ ಇರ್ತೈತಿ, ನಮ್ಮ ಮಕ್ಕಳು ಏನ್ ಮಾಡ್ತಾರೆ. ಇವತ್ತ ಎಲ್ಲ ತಂದೆ ತಾಯಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ನಾವೆಲ್ಲ ತಮ್ಮ ಮಕ್ಕಳನ್ನ ಮೆಡಿಕಲ್ ಪ್ರೊಫೆಷನ್ ಹಾಕಿದ್ದೀವಿ. ಮೆಡಿಕಲ್ ಪ್ರೊಫೆಷನ್ ಕೆಲಸ ಮಾಡೋರಿಗೆ ಮಾತ್ರ ದೇವರು 2 ಕೊಡ್ತಾರೆ. ಒಂದು ಸ್ಯಾಲ್ರಿ, ಒಂದು ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಪಡಿಬೇಕಪ್ಪ ಅಂತಂದ್ರೆ ನೀವು ಮೆಡಿಕಲ್ ಪ್ರೊಫೆಷನ್ದಾಗ ಬರ್ಬೇಕು. ನೀವು ನೋಡ್ರಿ, ಎಷ್ಟೋ ಸಲ ನೀವು ಪೇಷಂಟ್ ಆರಾಮಾದ ಕೂಡಲೇ ನೀವು ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಹೋಗ್ತಾರಿಲ್ಲೋ? ಎಲ್ಲರಿಗೂ ಹೇಳಂಗಿಲ್ಲ. ಸ್ವಲ್ಪ my nursing legendary, that is my principal and my teacher and my guru, that is Dr. Prakash Siddapur sir. I thanks to all the management and everybody to giving me an opportunity to share this dance with them. Our first batch formally commenced of BSc Nursing formally commenced in the year 2023 and presently the second batch for the academic year 2024-25. We aim to provide high quality education in training and preparing knowledgeable, confident, skillful, expert and conscientious nurses ready to meet the challenges of the ever-changing and emerging healthcare system. Myself before God and in the presence of this assembly to pass my life in purity,
and to practice my profession faithfully. I will abstain from whatever is deleterious and mischievous, and will not take or knowingly administer any harmful drugs. I will do all in my power to sustain and those and will hold in the conference all personal matters committed to my keeping and all family affairs coming to my knowledge in the practice of my calling with loyalty will I endeavor to aid the physician in this work committed to my care. Thank you.